ನಿಲ್ತೀರಾ? ಯಾರು ನೀವು? ಯಾವ ಊರು? ಅಲ್ಲ, ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ? ನೋಡಿ, ನಾನು ಬೆಂಗಳೂರಲ್ಲಿದ್ದೆ. ಆದ್ರೆ ನನ್ನ ಅಕ್ಕನ ಗಂಡಗೆ ನನಗೆ ಸರಿ ಹೊಂದಿಲ್ಲ. ಅದಕ್ಕೆ ನಮ್ಮ ಅಕ್ಕನನ್ನು ಬಿಟ್ಟು ನಾನು ಬಂದ್ಬಿಟ್ಟೆ. ಅಂದ್ರೆ ನೋಡಿ, ನನ್ನ ಸ್ವಂತ ಊರು ಬೆಳಗಾವು ಅಂತ. ಆದ್ರೆ ಬಂದು ಬಳಗ ಯಾರೂ ಇಲ್ಲ. ಅಲ್ಲ, ಯಾರ ಮನೆಗೆ ಹೋಗ್ಬೇಕಾಗಿದೆ? ನೋಡಿ, ನಾನಂದ್ರೂ ಅನಾಥೆ ಅಲ್ಲ. ಆದ್ರೆ ದೇವಸ್ಥಾನಕ್ಕೆ ಅಂತ ಹೊಂಟಾಗ ನಮ್ಮ ಮನೆಯವರೆಲ್ಲರೂ ಆಕ್ಸಿಡೆಂಟ್ ಆಗಿ ತೀರ್ಕೊಂಡರು. ಆದ್ರೆ ಈಗ ಸದ್ಯ ಇರೋಳು ಅಂದ್ರೆ ನನ್ನ ಅಕ್ಕ ಮಾತ್ರ. ಹೌದಾ? ನೋಡಿ, ಇದು ಹಾವೇರಿ. ಅದರಲ್ಲಿ ಬೇರೆ ಈ ಏರಿಯಾದಲ್ಲಿ ಹುಡುಗರು ಸರಿ ಇಲ್ಲ. ಹೀಗಾಗಿ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸರಿ ಇರಲ್ಲ. ನೋಡಿ, ಇದೇ ಊರಿನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಇದ್ಲು, ಆರಾಧನಾ ಅಂತ. ಆದ್ರೆ ಅವಳು ಈಗಿರ್ಲಿಲ್ಲ, ಬೇರೆ ಕಡೆ ಹೋಗ್ಬಿಟ್ಟಿದ್ದಾಳಂತೆ. ಅದಕ್ಕೇನೆ ನೋಡಿ, ನಾನು ನಿಮ್ಮನ್ನು ನಿಲ್ಲಿಸಿದ್ದೆ. ದಯವಿಟ್ಟು ನೋಡಿ, ನೀವು ನಮ್ಮ ಮನೆಗೆ ಬರ್ಬೇಕಂದ್ರೆ ನಾನು ಈ ಊರವನಲ್ಲ. ಹೀಗಾಗಿ ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ ನಮ್ಮೂರಿಗೆ ಬರ್ಬೋದು ನೀವು. ನೋಡಿ, ನೀವು ಯಾರು, ಏನು ಕೆಲಸ ಮಾಡ್ತೀರಾ? ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ರಿಯಲ್ ಎಸ್ಟೇಟ್ ಅದು ಇದು ಅಂತ ಬಿಸ್ನೆಸ್ ಮಾಡೋ ಕರೋಡ್ಪತಿ. ಅದರಲ್ಲಿ ನಿಮ್ಮ ಹೆಸರು? ನೋಡಿ, ನಿಮ್ಮ ಮದುವೆ ಆಗಿದೆಯಾ? ನಿಮ್ಗೆ ಮಕ್ಕಳೆಷ್ಟು? ಮದುವೆ ಅನ್ನೋದೇ ನಾನು ಹಣೆ ಬರೋದಿಲ್ಲ, ಇನ್ನೂ ಬರೋದಿಲ್ಲ. ಇನ್ನು ಮಕ್ಕಳು ಎಲ್ಲಿಂದ ಬರಬೇಕು? ನಿಮ್ದು ಮದುವೆ? ರೋಗಿ ಬಯಸಿದ್ದು ಒಂದು, ಡಾಕ್ಟರ್ ಹೇಳಿದ್ದು ಒಂದು. ಇವನಿಗೆ ಪ್ರೀತಿಯ ಹುಚ್ಚಿ ಹುಚ್ಚಿ ಈ ನನ್ನ ಕೆಲಸವನ್ನು ಸಂಪೂರ್ಣ ಹಾ ನೋಡಿ, ಮದುವೆ ಅನ್ನೋದೇ ನನ್ನ ಜೀವನದಲ್ಲಿ ಆ ಮಾತು ಬೇಡ. ಇಲ್ಲಿವರೆಗೂ ನೀವು ಕಾದುಕೊಂಡಿರುವ ಶೀಲವನ್ನ ನಾನು ನನ್ನ ಪಾಲಾಗಿ ಮಾಡಿಕೊಳ್ಳಲೇಬೇಕು. ಹೇಗಾದ್ರೂ ಮಾಡಿ ಇವಳನ್ನ ನಾನು ನನ್ನ ಕೈ ವಶ ಮಾಡಿಕೊಳ್ಳೇಬೇಕು. ನೋಡಿ, ಮದುವೆ ಆಗೋದಿಲ್ಲ ಅಂತ ಏನಿಲ್ಲ, ಇನ್ನೂ 1 ವರ್ಷ ಕಾದ್ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಕಾದು ನೋಡುವ ತವಕ ನಿನ್ನದಾದರೆ ಶೀಲವನ್ನು ಕೆಡಿಸುವ ತವಕ ನನ್ನಲ್ಲಿದೆ. ಏನಿದು? ಯಾಕೆ? ಏನ್ ವಿಚಾರ ಮಾಡ್ತಾ ಇದ್ರ? ನನ್ನ ಮಾತಿನಿಂದ ನಿಮ್ಗೆ ಏನಾದ್ರೂ ಬೇಜಾರು ಆಯ್ತಾ? ಚೇಚೆ, ಹಾಗೇನಿಲ್ಲ. ನನ್ಗೆ ಕಾರು ಕೆಟ್ಟು ಹೋಯ್ತು, ಹೀಗಾಗಿ ಮನೆಗೆ ಹೋಗೋದು ಹೇಗಂತ ವಿಚಾರ ಮಾಡ್ತಾ ಇದ್ದೆ. ಅದರಲ್ಲಿ ಬೇರೆ ನಮ್ಮೂರಿಗೆ ಹೋಗೋಕ್ಕೆ ಬಸ್ ಲೇಟ್ ಆಗಿದೆ. ಅದಕ್ಕೆ ಅದರಲ್ಲಿ ಬೇರೆ ಯಾಕೋ ನಿದ್ದೆ ಎಳಿತಾ ಇತ್ತು. ಇಷ್ಟೇ ತಾನೆ? ಇದಕ್ಕೆ ಚಿಂತೆ ಮಾಡ್ತೀರಾ? ನಿಮ್ಮ ನಿದ್ದೆಯನ್ನು ಹೋಗ್ಲಾಡಿಸಿ ನಿಮ್ಮ ಮನಸ್ಸನ್ನು ನಾನು ತನಿಸ್ತೀನಿ ನನ್ನ ರಾಜ.
ಅಲ್ಲಿ ನೋಡಿ ಬಸ್ ಬಂದೇ ಬಿಡ್ತು ಹೋಗೋಣ. ಆಯ್ತು ಹಂಗಾದ್ರೆ ಬನ್ನಿ ಹೋಗೋಣ. ಎಲ್ಲ ಟೈಮ್ ವೇಸ್ಟ್. ದೊಡ್ಡ ಮನೆ ಇದೆ ಎಂದು ದೊಡ್ಡ ಮಾತು ಹೇಳಿದ ದೊಡ್ಡನ ಮಾತು ಕೇಳಿ ಮನೆ ಕಳ್ತನ ಮಾಡ್ಬೇಕಂತ ನಾ ಬಂದ್ರಿ. ಮನೆ ತುಂಬಾ ಡ್ಯಾಮೇಜ್ ಬುಕ್ ಫೈಲು ಪೇಪರ್ ಬಿಟ್ರೆ ಬೇರೆ ಏನು ಇಲ್ಲ. ಎಲ್ಲ ಕಾಲೇಜ್ ರಜುರಿ. ಯಾರು? ಓಹೋ ನೀನಾ? ಅಲ್ಲ ನೀನು ನನ್ನ ಹುಡ್ಕೊಂಡು ಬರ್ತೀನಿ ಅಂತ ಖಂಡಿತವಾಗ್ಲೂ ನಾನು ತಿಳಿದಿರ್ಲಿಲ್ಲ. ಅಂದ್ರೆ ಇದಾರ ಮನೆ? ಇದು ನನ್ನ ಮನೆನೇ. ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ನಿನ್ನ ಗಂಡ ಅಲ್ಲ, ಸ್ವಂತ ಅಣ್ಣ. ನಾನಿಲ್ಲಿಂದ ಬಚಾವಾಗ್ಬೇಕಂದ್ರೆ ಇವಳನ್ನು ಪ್ರೀತಿಸದಂತೆ ನಟನೆ ಮಾಡಿ ನಂಬಿಸಿ ಹೋಗ್ಲೇಬೇಕು. ಹಾ ಇರ್ಲಿ, ಇಂಥ ಅಪರಾಧ ಟೈಮ್ ನಲ್ಲಿ ಎಲ್ಲಿಗೆ ಹೋಗಿದ್ದೆ? ನಮ್ಮ ಅಣ್ಣ ಗುಡ್ ನೈಟ್ ಹೇಳಿ ಡ್ಯೂಟಿಗೆ ಹೋಗಿ ಬರ್ತೀನಿ, ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಹೋದ. ನನಗಿಲ್ಲ ಕೂತು ಕೂತು ಬೇಜಾರಾಗಿತ್ತು. ಪಕ್ಕದ ಮನೆ ಏನೋ ನನ್ನ ಫ್ರೆಂಡ್ ಮನೆ ಹೋಗಿದ್ದೆ. ಮತ್ತೀಗ ನಾನ್ ಬರ್ತೇನೆ ಅಂತ ಕನಸೇನಾದ್ರೂ ಬಿದ್ದಿತ್ತ? ಖಂಡಿತ ಇಲ್ಲ. ಅಲ್ಲಿ ಕೂತು ಯಾಕೋ ಬೇಜಾರಾಯ್ತು, ಹಾಗೆ ಮನೆ ಕಡೆ ಹೋಗೋಣ ಅಂತ ಬಂದೆ. ಅಲ್ಲ ನೀನ್ ಬರ್ತೀಯ ಅಂತ ಹೇಳಿದ್ರೆ ಒಂದು ಫೋನ್ ಮಾಡಿ ಬರ್ಬೋದಾಗಿತ್ತು. ಆ ಅಭ್ಯಾಸ ಈ ಸೂರ್ಯನಿಗೆ. ನಾನು ಯಾವಾಗ ಎಲ್ಲಿಗೆ ಹೋಗ್ತೇನೋ ಎಲ್ಲಿಗೆ ಬರ್ತೇನೋ ನನಗೆ ಗೊತ್ತಿಲ್ಲ. ಹಾ ಇರ್ಲಿ, ಮತ್ತೊಂದ್ಸಾರಿ ಮೀಟ್ ಮಾಡ್ತೇನೆ. ನಾ ಈಗ ಬರಲ್ಲ. ಸೂರ್ಯ, ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡೋದೇ ಇಲ್ಲ ಅಲ್ಲ? ಸತ್ಯ ಗಿತ್ಯ ಅಂದ್ರೆ ಒಂದ್ಸಲ ಹೇಳಿದ್ರೆ ಗೊತ್ತಾಗುವುದಿಲ್ವಾ? ನಾನು ನೋಡಿದ್ರೆ ನೀನ್ ಹೇಗೆ ಅನ್ಸುತ್ತೆ? ನಿನ್ನನ್ನು ಪ್ರೀತಿಸ್ತೀನಿ ಇಲ್ಲ ಅಂತ ಅರ್ಥನೇ ಮಾಡ್ಕೊಳಕಾಗುವುದಿಲ್ಲ. ಹೌದು, ನಿನ್ನ ಹೇಗ್ ತಾನೇ ಅರ್ಥ ಮಾಡ್ಕೊಳ್ಬೇಕು? ಇದುವರೆಗೂ ನಿನ್ನ ಒರಿಜಿನಲ್ ಹೆಸರೇ ಹೇಳಿಲ್ಲ. ಅಂದ್ಮೇಲೆ ನಿನ್ನ ಮೇಲೆ ಪ್ರೀತಿ ಇರುವ ನಂಬಿಕೆಯೇ ನನಗಿಲ್ಲ. ನಂಬಿಕೆ? ನಂಬಿಕೆ ಎಂಬ ಕಾಮದ ದುಂಬಿಗಳು ಹೂವಿನಿಂದ ಹೂವಿಗೆ ಹಾರಿ ಹೋಗಿ ಮಕರಂದವನ್ನು ಹೀರಿದಂತೆ ಕಂಡ ಹೆಣ್ಣಿಗೆ ಕಣ್ಣು ಹಾಕಿ ಕಾಮ ಕ್ರೀಡೆಯಾಡಬೇಕೆಂದು ನಂಬಿಸಿ ಕೊನೆಗೆ ವಂಚಿಸಿ ಹೋಗುವವನು ನಾನಲ್ಲ. ನೋಡು, ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನನ್ನ ಹೆಸರಿನ ಅವಶ್ಯಕತೆ ನನಗೆ ಇಲ್ಲ. ಆದ್ರೆ ನನಗದಿಯಲ್ಲ, ದಯವಿಟ್ಟು ನಿನ್ನ ಹೆಸರು ಏನಂತ ನನಗೆ ಹೇಳು. ಸರ್ವ ಜೀವಿಗಳ ತಂದೆಯ ದೇವರು. ಈ ಜಗದೊಡೆಯನೇ ದೇವರು. ಅವನಿಗೆ ಎಷ್ಟು ಹೆಸರುಗಳಿವೆ ಹೇಳು? ದೇವರು ಒಬ್ಬ ನಾಮ ಹಲವು, ಒಂದೊಂದು ಅವತಾರಕ್ಕೆ ಒಂದೊಂದು ಹೆಸರುಗಳು. ಹಾಗೆ ನಾನು ಒಬ್ಬ ಒಳ್ಳೆಯವನಲ್ಲ, ಕೆಟ್ಟವನು ಅಲ್ಲ. ಕೊನೆ ಸುಲಿಗೆ ಕಳ್ಳತನ ಮಾಡುವ ಒಬ್ಬ, ಯಾವ ಕೆಲಸಕ್ಕೂ ಹೇಸದ ಕೆಟ್ಟ ಕೃತಿಗಳನ್ನು ಕೈಗೊಳ್ಳುವ ಈ ಭೂಗತ ಲೋಕದ ರೌಡಿಗಳ ಒಡೆಯ ನಾನು. ಅದಕ್ಕಂತೆ ನನಗೆ ಕೆಲಸಕ್ಕೊಂದು ಹೆಸರುಗಳಿವೆ. ಅದಕ್ಕೆ ನನ್ನನ್ನು ಮರೆತು ಮನೆಗೆ ಹೋಗ್ಬಿಡು. ನಿಮ್ಮನ್ನ ನಾನು ಮರೆಯೋದಿಲ್ಲ. ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿನೂ ನನಗಿಲ್ಲ. ಏ ಹುಚ್ಚಿ, ಸತ್ತರೆ ಅಳುವವರು ಎಷ್ಟು ದಿವಸ ಅಳ್ತಾರೆ, ಮತ್ತೆ ಸತ್ತವರನ್ನು ಮರೆತು ಬಿಡ್ತಾರೆ. ಸತ್ತೇನ್ ಮಾಡ್ತೀಯಾ? ಬಾಳೆ ಬದುಕು ನಾನಿನ್ನು ನಾನೇನು ಸತ್ ಹೋಗಿ ನಿಮ್ಮನ್ನು ಕೈ ಹಿಡಿದು ನಿಮ್ಮ ಸತಿಯಾಗಿ ಕೊನೆಯವರೆಗೂ ನಿಮ್ಮ ಜೊತೆ ಬದುಕಿ ಬಾಳ್ಬೇಕೆಂಬುದೇ ನನ್ನ ಆಸೆ. ನೋಡು, ಈ ಸಮಯದಲ್ಲಿ ನಿನ್ನ ಅಣ್ಣ ಬಂದರೆ ಸರಿಯಲ್ಲ. ಇದು ವಿಚಾರಿಸುವ ಸಮಯವೂ ಅಲ್ಲ. ನೋಡಿ, ನೀವು ದುಷ್ಟರಾಗಿದ್ರೆ ಆವತ್ತು ನನ್ನ ಶೀಲವನ್ನ ನೀವು ಹಾಳು ಮಾಡ್ತಾ ಇದ್ರಿ. ಆದ್ರೆ ನೀವು ದುಷ್ಟರಲ್ಲ, ನನ್ನ ಪಾಲಿನ ದೇವಿ. ನೋಡಿ, ನಮ್ಮ ಅಣ್ಣ ಬಂದು ಹೇಳಿದ್ರೆ ನಾನು ಧೈರ್ಯವಾಗಿ ಹೇಳ್ತೀನಿ, ಅಣ್ಣ ನಾನು ಇವರನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಇವರನ್ನ ಮದುವೆ ಆಗ್ತೀನಿ ಅಂತ. ನೀವೇ ಖುಷಿ ಮಾಡ್ತೀರಿ? ನಿನ್ನಣ್ಣ ಒಪ್ಪದೆ ನಿನ್ನನ್ನು ಮನೆ ಬಿಟ್ಟು ಹೊರ ಹಾಕಿದ್ರೆ ಸರಿಯಲ್ಲ. ನೋಡಿ, ನಮ್ಮ ಅಣ್ಣ ಮನೆಯಿಂದ ಹೊರಗೆ ಹಾಕಿದ್ದೆ ಆದ್ರೆ ನಿಮ್ಮ ಜೊತೆ ಓಡಿ ಬರ್ತೀನಿ. ಕಷ್ಟ ಇದ್ರಿ, ಸುಖ ಇದ್ರಿ, ಸತಿಯಾಗಿ ವನವಾಸವಿದ್ರು ನಿಮ್ಮ ಜೊತೆ ಹಾಯಾಗಿ ಕಾಲ ಕಳಿತೀನಿ. ಆಯ್ತು? ಹಾಗಾದ್ರೆ ನಾಳೆ ಬಂದು ನಿನ್ನ ಅಣ್ಣನನ್ನು ವಿಚಾರಿಸ್ತೀನಿ, ಆಮೇಲೆ ಮುಂದಿನ ವಿಚಾರ ತಿಳಿಸ್ತೇನೆ. ನಾ ಬರ್ಲಾ? ಏನ್ರಿ ಬರ್ಲಾ ಬರ್ಲಾ
ಬರಲ್ಲ ಈಗೇನು ಟೈಮ್ ಎಷ್ಟಾಗಿದೆ ಏನೋ 5 ಒಂದಾಗೈತೆ ಅಷ್ಟೇ ಏನೇನು ಜಾಸ್ತಿ ಆಗಿಲ್ಲ 1 ಜನ ಇಲ್ಲಿ 3 ಜನ ಇರಲಿ ನನ್ಗೇನು ಫರಕ್ ಆಗಲ್ಲ ಮೈದಾ ಹಾಡಿ ಕುಣಿಯಲು ಇದೇನೋ ಕ್ಲಬ್ ಎಂದು ತಿಳಿದಿರುವಿಯಾ? ಎಷ್ಟು ದಿನದಿಂದ ನಡೆಸಿರುವೆ ಈ ನಿನ್ನ ಹೇಸಿ ಕೆಲಸವನ್ನು? ಜೈಲಿನಲ್ಲಿ ಕಂಬಿ ಎಣಿಸಿ ಕುಳಿತುಕೊಳ್ಳುವ ಇಂತಹ ಕೊಲೆಗಡಕನ ಮಕ್ಕಳನ್ನ ಅರಮನೆಗೆ ಕರೆತರಿಸಿ ಆನಂದ ಪಡೆಯುತ್ತಿರುವಲ್ಲ. ಎಷ್ಟು ದಿನದಿಂದ ನಡೆಸಿರುವೆ ಈ ನಿನ್ನ ಕೆಲಸವನ್ನು? ಸೂರ್ಯ, ಇಲ್ಲಿಗೆ ಬಂದೆ? ಸಂಬಂಧ ಬೆಳೆಸಬೇಕಂತ. ಸಂಬಂಧ ಯಾರ ಜೊತೆಗೆ? ನಿನ್ನ ಜೊತೆಗೆ. ನಿನ್ನ ತಂಗಿನ ನಾನು ಮದುವೆಯಾಗಿ ನಿನ್ನ ಜೊತೆ 1000 ವರ್ಷದ ಸಂಬಂಧ ಬೆಳೆಸಬೇಕು ಅಂತ. ಯಾರನ್ನು ಕೇಳಿ ಪ್ರೀತಿಸುತ್ತಿರುವೆ? ನಿನ್ನ ತಂಗಿ
ಕೇಳು. ಚಂಡಾಲಿನಿ, ಯಾರನ್ನು ಕೇಳಿ ಪ್ರೀತಿಸುತ್ತಿರುವೆ? ಹೌದಣ್ಣ, ನಾನು ಇವರನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಮದುವೆ ಆದ್ರೆ ಇವರನ್ನ ಮದುವೆ ಆಗ್ಬೇಕಂತ ಡಿಸೈಡ್ ಕೂಡ ಮಾಡ್ತೀನಿ. ಏನಂತೆ? ಹೇಳಲು ನಾಚಿಕೆ ಆಗುವುದಿಲ್ಲವೇ? ಸಂತೋಷ, ಕೈ ಎತ್ತಬೇಡ. ಮತ್ತೊಮ್ಮೆ ಕೈ ಎತ್ತಿದೆಯಾದರೆ ನನ್ನ ತಂಗಿಗೆ ನಾ ಕೈ ಎತ್ತಿದರೆ ಕೈ ಎತ್ತಬೇಡ ಅಂತೀನಲೇ. ಮಂಕೆ ಮಂಕೆಯಲ್ಲೇ ಇದು ಬೆಂಕಿ, ಮುಟ್ಟಿದ್ರೆ ಸುಟ್ಟು ಹೋಗ್ತೀಯ. ಅವಳು ನಿನಗೆ ತಂಗಿಯಾದರೆ ನನಗೆ ಹೃದಯ ಕೊಟ್ಟವಳು, ಅವಳಿಗೆ ಪೆಟ್ಟಾದರೆ ನನಗೆ ನೋವಾಗುತ್ತದೆ. ನನ್ನ ಪ್ರೀತಿಗೂ ನಿನ್ನ ಪ್ರೀತಿಗೂ ಬಹಳ ವ್ಯತ್ಯಾಸವಿದೆ. ಅಂದಮೇಲೆ ನನ್ನ ಪ್ರೀತಿನೇ ಗೆಲ್ಲೋದು. ಅವಳು ನನ್ನ ತಂಗಿ, ಅವಳು ನನ್ನ ಪ್ರೀತಿಸಿದವಳು. ಮೈತ್ರ, ನಡೆಯೊಳಗೆ. ಸಂತೋಷ, 3 ಮಾತಿನಿಂದ ನೀನು ಅವಳನ್ನು ಒಳಗೆ ಕಳಿಸಿದರೆ ಇಂದಿನಿಂದ ನಾನು ನಿನ್ನನ್ನು ಮರೆತು ಬಿಡುತ್ತೇನೆ. ಒಂದೇ ಮಾತಿನಿಂದ ನಾ ಕರೆದರೆ ಅವಳ ಜೊತೆ ಬಂದರೆ ನಾನು ಕರೆದುಕೊಂಡು ಹೋಗಿ ಬಹಳ ಸಂಗಾತಿ ಎಂದು ಸ್ವೀಕರಿಸುವೆ. ಏನಂತೀಯ? ಹಾಗೇ ಆಗಲಿ. ಮಾತಿಗೆ ತಪ್ಪಿ ನಾನಿಲ್ಲದ ವೇಳೆ ಹಿಂಸೆ ಕೊಟ್ಟರೆ ಅದು ಸರಿಯಲ್ಲ, ಸಾಧ್ಯವಿಲ್ಲ. ಹಾಗಾದರೆ ಮೊದಲು ನಿನ್ನದಾಗಲೇ. ಮೈತ್ರ, ನಡೆಯೊಳಗೆ. 1 ಮೈತ್ರ, ನಡೆಯೊಳಗೆ. 2 ಮೈತ್ರ, ಕೊನೆಯದಾಗಿ ಹೇಳುವ ಮರ್ಯಾದೆಯಿಂದ ನಡೆಯೊಳಗೆ. 3 ಈಗ ನೀನು ಕರೆ ನೋಡ್ತೀನಿ. ಸಂತೋಷ, ಈ ಸೂರ್ಯನಿಗೆ ಸೋಲಿಲ್ಲ. ಸುಮ್ಮನೆ ಅಣ್ಣ ತಂಗಿಯಲ್ಲಿ ನಿಲ್ಲಿಸಬೇಡ. ಆ ಭರವಸೆ ನಿನಗಿದ್ದರೆ ಕೊಟ್ಟ ಮಾತಿನಂತೆ ಅವಳನ್ನು ಮರೆತು ಮನೆಗೆ ಹೋಗು. ಬೇಡವೆಂದರೂ ಹಠ ಮಾಡುತ್ತೀಯೆಂದರೆ ಕಮಾನ್ ಮೈತ್ರ, ಕಮಾನ್. ಗೊತ್ತಾಯ್ತಾ ಯಾರ ಪ್ರೀತಿ ಹೆಚ್ಚೆಂದು? ಅವಳು ನನ್ನ ತಂಗಿ. ಸಂತೋಷ, ಈಗ ಗೊತ್ತಾಯಿತಾ ಈ ಸೋಲಿಲ್ಲದ ಸರದಾರನ ತಾಕತ್ತು? ಈಗ ಹೇಳಿ ಯಾರು? ನೋಡು, ಅದೇನು ಹೇಳ್ತಾರೆ, ನೀವು ಪೊಲೀಸ್ನವರು, ಅದೇನೋ ಹೇಳ್ತಾರಲ್ಲ, ಪೊಲೀಸ್ನವರ ದೋಸ್ತಿ ಮಾಡಬಾರ್ದು, ಸೂಳೆ ಸವಾಸ ಬೆಳೆಸಬಾರ್ದು ಅಂತ. ಅಂತ ಹಾಗೆ ನಿಮ್ಮನ್ನು ಯಾವ ಪ್ರಾಣಿಯೂ ನಂಬುವುದಿಲ್ಲ. ನೋಡು, ನಿನ್ನ ಮಾತಿನಂತೆ ಈಗ ಇವಳು ನನ್ನವಳು. ನಾನು ಕರೆದುಕೊಂಡು ಹೋಗಿ ಇವರನ್ನು ನನ್ನ ಬಾಳ ಸಂಗಾತಿಯನ್ನು ಸ್ವೀಕರಿಸಿದೆ. ಏನಂತೀಯ ಮೈತ್ರ? ಹೋಗೋಣವೇ? ಹೋಗು ಹೋಗು ಸೂರ್ಯ. ಮತ್ತೆ ನನ್ನುವ ಆನಂದಾರ್ಪಣದ ಅಗಸದಲ್ಲಿ ಅಲೆದಾಡಬೇಕೆಂದ ಹುಚ್ಚು ನನ್ನ ಮಗನೇ. ನಿನಗೇನು ಗೊತ್ತು ಈ ಪೊಲೀಸ್ ಸಂತೋಷ್ ಕುಮಾರ್ನ ಸಂಚಿನ ಗಮ್ಮತ್ತು? ಈ ಜೈಲಿನಲ್ಲಿ ಬಂದು ಬಿದ್ದಾಗ ಗೊತ್ತಾಗುತ್ತದೆ ಈ ಪೊಲೀಸಿನವರ ತಾಕತ್ತು. ಯಾರನೇ ನೀನ ಹರಾಮ್ ಖೋರ್ ನನ್ನ ಮಗನೇ? ಎದೆ ಉಪ್ಪಿಸಿ ಮೆರೆಯುವವರ ಬಾದ ಮುರಿಯುವ ಇಂದ್ರ. ಇಂದ್ರ ಏ ಪಚ್ಚೆ, ಬೇಡ, ಸುಮ್ಮನೆ ಹೋಗಿಬಿಡು. ನನಗೆ ಪಚ್ಚೆ ಅಂತೀನಿ ಲುಚ್ಚು. ಏನಂದ್ರೆ ನಾನು ನಿನಗೆ ಬಚ್ಚ, ನೀನು ನನಗೆ ಲುಚ್ಚ ಅಂತೀಯ? ಬಚ್ಚ ನೀನಷ್ಟೇ ಯಾಕಲೇ? ನಿಮ್ಮಪ್ಪನು ಬಚ್ಚನೆ. ನಮ್ಮಪ್ಪನ ವಿಷಯವನ್ನೆತ್ತಿದರೆ ನಿನ್ನ ರಕ್ತ ಕುಡಿದು ಬಿಟ್ಟೇನೆ. ಬಲು ಎತ್ತರ ಬಾಯಿಗೆ ಬಂದಂತೆ ಬಗಲಿ ಅಂದಿರುವವರ ಮೇಲೆ ಕಪ್ಪೆ ಚೆಲ್ಲಿ ದೊಡ್ಡ ಹೆಸರು ಮಾಡುವ ಸೊಕ್ಕಿನ ಗೂಳಿ ನಿಮ್ಮನೆ ಹೋದರೆ ಸರಿ. ನೀನು ಮನೆ ಬಿಟ್ಟು ಬರುವಾಗ ನಿನ್ನ ಇದ್ದ ಬಿದ್ದವರಿಗೆ ಹೇಳಿ ಬಂದಿರುವೆಯೋ ಇಲ್ಲ?
ನಾನು ಮರಳಿ ಬರುವುದಿಲ್ಲ ಎಂದು. ಇನ್ನಷ್ಟು ಹೊತ್ತು ಇಲ್ಲೇ ಕುಂತ್ರೆ ಟೈಮ್ ಸರಿ ಇಲ್ಲ ಅಂತ ಅರ್ಥ. ಸುಮ್ಮನೆ ಹೋದ್ರೆ ಸರಿ, ಇರ್ದಿದ್ರೆ ನಿನ್ನ ಏನ್ ಮಾಡ್ತೀಯ? ಇದುವರೆಗೂ ಯಾವನ್ನು ಯಾರಿಗೂ ಮಾಡಿರುವ ಹಾಗೆ ಮಾಡಿ ಬರೀ ನನ್ನ ಮುಷ್ಟಿಯಲ್ಲಿ ಹಿಡಿದು ಎಳೆದೊಯ್ಯುತ್ತೇನೆ. ನಿನ್ನ ಕೈ ತೆಗೆಲೋ, ನಿನ್ನ ಕಾಲು ತೆಗೆಲೋ, ನಿನ್ ತಲೆನು ತೆಗೆಲೋ, ಬರೀ ನಿನ್ ಜೀವ ಮಾತ್ರ ತೆಗೆದೆ. ಅಂದ್ರೆ ನೀನೇನು ಆ ದಂತಚೋರ ವೀರಪ್ಪನೋ, ಇಲ್ಲ ದಾವೂದ್ ಇಬ್ರಾಹಿಮನೋ, ಇಲ್ಲ ಒಸಾಮ ಬಿನ್ ಲಾದನ್ನರು. ಅವರನ್ನ ಹುಟ್ಟಿಸಿ ಟ್ರೈನಿಂಗ್ ಕೊಟ್ಟವನೇ ನಾನು. ನೀನೇನೋ ಸೃಷ್ಟಿಕರ್ತನ ಬ್ರಹ್ಮ ನಾನು. ಎಚ್ಚರವಿಲ್ಲದೆ ಹುಚ್ಚರಂತೆಯೇ ಮಾತನಾಡುವ ಮೂರ್ಖ. ನಿನ್ನ ಗುಡ್ಡಿಗೆ ಕಟ್ಟಿದ್ದರೆ ಹೇಳು, ನಿನ್ನ ತಾಕತ್ತನ್ನು ನೋಡಲು. ಇಂದ್ರ, ದಿನ ಬೆಳಗೋದರೆ ದುಷ್ಟರ ನೆತ್ತರದಿಂದ ಸ್ನಾನ ಮಾಡುವ ಈ ಸೂರ್ಯನ ತಾಕತ್ತೆಷ್ಟಿದೆ ಎಂದು ತಟ್ಟಿ ಹೇಳ್ತಿದೆ ಎಂದರೆ ಈ ಸೂರ್ಯ ಮಹೇಂದ್ರನಾದ್ರೆ ನೀನಿಲ್ಲ ಅಂತ ಬಿಡುತ್ತೀಯ. ಇವನೊಬ್ಬ ಬಾಯಿ ಬಡಿಕನಂತೆ ಕಾಣಿಸುತ್ತದೆ. ಇವನ ಜೊತೆ ನಿಂತು ಕಾಲಹರಣ ಮಾಡಲೇಬಾರದು. ನಾನೀಗ ಹೋಗಲೇಬೇಕು. ಸೂರ್ಯ, ನೀನು ಮಹೇಂದ್ರನಾದಾಗ ಹೇಳಿ ಕಳಿಸು. ನಿಂತುಕೋ. ನನಗೆ ಬಂದು ಭೇಟಿಯಾಗುವ ಗಟ್ಟಿ ಹೃದಯದ ಗಂಡು ನೀನಲ್ಲ. ನೀನಾರು, ನಿನ್ನ ಬ್ಯಾಕ್ಗ್ರೌಂಡ್ ಏನು ನನಗೆ ಗೊತ್ತಿಲ್ಲ. ಹಿಂದೊಮ್ಮೆಯೂ ನೀ ನನಗೆ ಭೇಟಿಯಾಗಿಲ್ಲ. ನಿನ್ನ ಕೆಟ್ಟ ಕೃತಿ ನಾ ಕಂಡಿಲ್ಲ. ಇಂದು ನಿನ್ನ ತಾಯಿಯ ಹೊಟ್ಟೆ ತಣ್ಣಗಿದೆ ಎಂದು ತಿಳಿದುಕೋ. ಮುಂದೆ ನೀನೇನಾದರೂ ನನ್ನ ಶತ್ರುವಾದ್ರೆ ಶರವೇಗದಿ ಬಂದು ಈ ನಿನ್ನ ಎದೆ ಹಂತರವನ್ನು ಸೀಳಿ ಬಿಸಿ ನೆತ್ತರವನ್ನು ಕುಡಿಯದಿದ್ದರೆ ನಾನೇಕೆ ಬೆಂಕಿ ಸೂರ್ಯನಾಗಿ ಬೆರೆಯಬೇಕು. ಬರುತ್ತೇನೆ, ಮರಿಬೇಡ. ಹೆಸರು ಬೆಂಕಿ ಸೂರ್ಯ. ಎಲ್ಲಿಂದ ಬಂದಿರಬೇಕು? ಶಿವನ ಬಗ್ಗೆ ಮತ್ತೆ ವಿಚಾರಿಸಿ ಆಯಿತು. ಮೊದಲು ನನ್ನ ಗಂಗಾಳ ಚೀಲ ಗೆಡಿಸಿ ಆ ಅಪವಾದವನ್ನು ನನ್ನ ಮೇಲೆ ಹಾಕಿಸಿ ಜೈಲಿನ ಶಿಕ್ಷೆ ಅನುಭವಿಸಲು ಹಚ್ಚಿದ ಕೆಟ್ಟ ಸೂಳೆಯ ಮಗನಾರಿರಬೇಕು. ಆ ಪಾಪಿಯ ರುಂಡದಿಂದ ನನ್ನ ಗಂಗಾಳ ಆತ್ಮಕ್ಕೆ ಶಾಂತಿ ನೀಡಿ ಚಂದ್ರನೆಂಬ ಹೆಸರು ಬದಲಿಸಿ ಇಂದ್ರನ ವೇಷ ಧರಿಸಿ ಬಂದಿರುವೆ ಪಾಪಿಗಳ ಪಾಲಿನ ಯಮನಾಗಿ. ಮೊನ್ನೆ ನನ್ನ ಅಳಿಯನನ್ನು ಜಾತಿಯಿಂದ ಹೊಡೆಯುತ್ತಿದ್ದ ಪ್ರಜ್ಞಾತನೊಬ್ಬ ನರನಾಗರನ್ನು ನರಭಾಗ್ಯನೊಬ್ಬ ನರನಾಗರನ್ನು ಇವರಿಬ್ಬರಲ್ಲಿ ಒಬ್ಬರಾದರೂ ನನ್ನ ವಿಷಯಕ್ಕೆ ಸಂಬಂಧಪಟ್ಟವನೇ.